ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಒಂದು ಬೆಟ್ಟದ ಮೇಲೆ ವಿಶಾಲವಾದಂತಹ ವಿಹಂಗರ ಒಂದು ನೋಟ ನಾವು ನೋಡ್ತಾ ಇದ್ದೀವಿ. ನೀವು ನೋಡ್ತೀವಿ ನಿಮಗೆ ಈಗ ದೂರದಿಂದ ನೋಡ್ತಾ ಇರ್ತಕ್ಕಂಥದ್ದು ನಿಮಗೆ ಆ ಕಡೆ ಜೇನುಕಲ್ಲು ಬೆಟ್ಟ ಇಲ್ಲಿಂದ ಸಮೇತ ಬಹಳ ವಿಶೇಷವಾಗಿ ಕಾಣುತ್ತೆ. ಅಲ್ಲೇನೇ ಸ್ವಲ್ಪ ಕೆಳಗಡೆಗೆ ಗಮನಿಸಿದ್ರೆ ನೀವೆಲ್ಲನೂ ಕಳ್ಳರ ಒಂದು ವಾಸದ ಒಂದು ಗುಹೆಗಳನ್ನು ಸಮೇತ ನಾವು ಗಮನಿಸ್ತೀವಿ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಆ ಒಂದು ದೂರದಲ್ಲಿ ನಿಮಗೆ ಬೆಟ್ಟಗಳು ಕಾಣ್ತಾ ಇರ್ತಕ್ಕಂಥದ್ದು ಸೀತೆಯ ಬೆಟ್ಟ ಅಂತಂದೇಳ್ಬಿಟ್ಟು ಕರಿತಾ ಇದ್ದಾರೆ. ಅಲ್ಲಿಂದ ಸ್ವಲ್ಪ ನಾವು ಈ ಕಡೆ ಬಂದರೆ ಗಾಳಿ ಮಂಟಪ ಅಂತಂದೇಳ್ಬಿಟ್ಟು ಈ ಒಂದು ಗಾಳಿ ಮಂಟಪ ಈ ಒಂದು ವಿಶಾಲವಾದಂತಹ ಸ್ಥಳದಲ್ಲಿ ಹಿಂದೆ ಸಿಡ್ಲು ಮಲ್ಲಿಕಾರ್ಜುನ ದೇವಾಲಯಕ್ಕೆ ಒಂದು ರಥೋತ್ಸವ, ಚಿನ್ನದ ರಥೋತ್ಸವ ನಡೀತಾ ಇತ್ತಂತೆ. ಈ ರಥೋತ್ಸವ ನಡೆಯುತ್ತಿರುವ ಸಂದರ್ಭದಲ್ಲಿ ಜನ ಇಲ್ಲೆಲ್ಲನೂ ಗಾಳಿ ಮಂಟಪದಿಂದ ಮುಂದಕ್ಕೆ ಈ ವಿಶಾಲವಾದಂತಹ ಭೂಭಾಗದಲ್ಲಿ ಇಲ್ಲೆಲ್ಲ ಜನ ಎಲ್ಲ ಸೇರ್ತಾ ಇದ್ರಂತೆ. ಇಲ್ಲಿ ರಥೋತ್ಸವ ನಡೀತಿತ್ತಂತೆ ಅನ್ನೋ ಒಂದು ಪ್ರತೀತಿ ಇದೆ. ಇಲ್ಲಿ ರಥೋತ್ಸವ, ಚಿನ್ನದ ರಥೋತ್ಸವ ನಡೀತಿರುವ ಸಂದರ್ಭದಲ್ಲಿ ಬಹಳ ಹಿಂದೆ ಇಲ್ಲಿ ಒಂದು ದೊಡ್ಡದೊಂದು ಕೊಳ, ಇಲ್ಲೆಲ್ಲ ಗಿಡಗಳೆಲ್ಲ ತುಂಬಾ ಬೆಳೆದಿರ್ತಕ್ಕಂಥ ಒಂದು ಕೊಳ, ಈ ಒಂದು ಕೊಳದಲ್ಲಿ ಚಿನ್ನದ ಕೊಳ ಬಿದ್ದೋಯ್ತಂತೆ. ಆ ಒಂದು ಅಲ್ಲಿಗೆ ರಥೋತ್ಸವ ನಿಂತೋಯ್ತು ಅನ್ನೋದು ಸ್ಥಳೀಯರ ಒಂದು ಪ್ರತೀತಿಯಾಗಿದೆ. ಇದು 1650ರ ಮೆಟ್ಟಲಿನ ಒಂದು ಭೂಭಾಗದಲ್ಲಿ ಬಹಳ ವಿಶೇಷವಾದಂತಹ ಒಂದು ಗಾಳಿ ಮಂಟಪದ ಮುಂಭಾಗದಲ್ಲಿ ನಾವು ನೋಡ್ತಾ ಇದ್ವಿ. ಇಲ್ಲಿ ಮೇಲ್ಭಾಗದಲ್ಲಿ ನಾವು ಇನ್ನೂ ಸಾಕಷ್ಟು ಮೆಟ್ಟಿಲುಗಳನ್ನು ಹತ್ತೋಬೇಕು. ಸಿಡ್ಲು ಮಲ್ಲಿಕಾರ್ಜುನ ದೇವಾಲಯ ನೋಡ್ಬೇಕಂತಂದ್ರೆ